ಮುಂದಿನ ಜನ್ಮದ ತನಕ ಯಾಕೆ ಕಾಯ್ತೀರಾ? ಈ ಜನ್ಮದಲ್ಲೇ ಹೋಗ್ಬಿಡಿ, ಮುಸ್ಲಿಮರಾಗಿ ಬಿಡಿ. ನೀವು ಹುಟ್ಟಿದ ಜಾತಿ ಯಾಕೆ ಅಪಮಾನವನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಮತದಾರರಿಗೆ ಯಾಕೆ ನೀವು ಅಪಮಾನವನ್ನ ಮಾಡ್ತಾ ಇದ್ದೀರಿ? ಮುಸ್ಲಿಮರು ನಿಮ್ಮ ಜೊತೆಗೇ ಇದ್ದಾರೆ. ಸಂಗಮೇಶ್, ಮುಂದಿನ ಜನ್ಮದವರೆಗೆ ಯಾಕೆ ಕಾಯ್ತೀರಾ? ಈಗಲೇ ಮುಸ್ಲಿಂ ಆಗ್ಬಿಡಿ. ಸಂಗಮೇಶ್ ಅವರೇ, ಮುಂದಿನ ಜನ್ಮದ ತನಕ ಯಾಕೆ? ಈ ಜನ್ಮದಲ್ಲೇ ಹೋಗ್ಬಿಡಿ, ಮುಸ್ಲಿಮರಾಗ್ಬಿಡಿ. ಯಾರು ಬೇಡ ಹೇಳ್ತಿದ್ದಾರೆ? ನೀವು ಹುಟ್ಟಿರುವಂತಹ ಜಾತಿಗೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಿ? ನಿಮ್ಮ ಮತದಾರರಿಗೆ ಯಾಕೆ ಅಪಮಾನವನ್ನು ಮಾಡ್ತಾ ಇದ್ದೀರಾ? ಮುಸ್ಲಿಮರು ನಿಮ್ಮ ಜೊತೆಗೆ ಇದ್ದಾರೆ, ಆದರೂ ಒಬ್ಬರನ್ನ ಇನ್ನಷ್ಟು ಓಲೈಕೆ ಮಾಡ್ತಾ ಇದ್ದೀರಿ. ನಿಮಗೆ ಮತವನ್ನ ಹಾಗಲು ಲಿಂಗಾಯತರು ಬೇಕು, ನಿಮಗೆ ಹಿಂದುಳಿದವರ ಹಾಗೂ ದಲಿತರ ಮತಗಳು ಬೇಕು. ಈಗ ಗೆದ್ದ ಮೇಲೆ ಮುಸ್ಲಿಂ ಆಗಬೇಕು ಅಂತಾರೆ. ಮುಂದಿನ ಜನ್ಮದ ತನಕ ಕಾಯೋದು ಬೇಡ, ಈಗಲೇ ಹೋಗ್ಲಿ ಅಂತ ಶೋಭಾ ಕರಂದ್ಲಾಜೆ ಅವರು ಕಿಡಿಕಾರಿದ್ದಾರೆ. ಹಾರ ಹಾಕಿ ನಾವೇ ಕಳಿಸಿಕೊಡ್ತೀವಿ, ಹೋಗ್ಬಿಟ್ಟು ಬನ್ನಿ, ಟಾಟಾ ಬೈ ಬೈ ಅಂತ ನಾವೇ ಮಾಡ್ತೀವಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವ್ಯಂಗ್ಯವನ್ನ ಆಡ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನ್ನ ಆಡಿದ್ದಾರೆ. ಏನ್ ಮಾತನಾಡಿದ್ದಾರೆ? ಸಂಗಮೇಶ್ ಹೇಳಿರುವಂತಹ ಮಾತಿಗೆ ತಿರುಗೇಟನ್ನ ನೀಡಿದ್ದಾರೆ. ಸಂಗಮೇಶ್ ಅವರು ಮುಂದಿನ ಜನ್ಮ ಅಂತ ಇದ್ರೆ ನಾನು ಮುಸ್ಲಿಂ ಬಾಂಧವರಲ್ಲಿ ಒಬ್ಬನಾಗಿ ಹುಟ್ಟುತ್ತೇನೆ, ಮುಸ್ಲಿಮನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಶೋಭಾ ಕರಂದ್ಲಾಜೆ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಸಂಗಮೇಶ್ ಅವರೇ, ಮುಂದಿನ ಜನ್ಮದವರೆಗೆ ಯಾಕೆ ಕಾಯ್ತೀರಾ? ಈಗಲೇ ಮುಸ್ಲಿಂ ಆಗ್ಬಿಡಿ. ಸಂಗಮೇಶ್ ಅವರು ಮುಂದಿನ ಜನ್ಮದವರೆಗೆ ಕಾಯ್ತಾ ಕುಂತ್ಕೊಂಡ್ರೆ ಆಗೋದಿಲ್ಲ. ನಿಮಗೆ ಮತ ಹಾಕಿಸ್ಕೊಳ್ಳಿಕ್ಕೆ ದಲಿತರು ಬೇಕು, ನಿಮಗೆ ಮತ ಹಾಕಿಸ್ಕೊಳ್ಳಿಕ್ಕೆ ಲಿಂಗಾಯತರು ಬೇಕು, ನಿಮಗೆ ಮತ ಹಾಕಿಸ್ಕೊಳ್ಬೇಕು ಅಂತಂದ್ರೆ ಹಿಂದುಳಿದ ವರ್ಗದವ್ರು ಬೇಕು. ಆದ್ರೆ ನೀವ್ ಹೇಳ್ತಾ ಇದ್ದೀರಾ ನಾನು ಹೋಗ್ಬಿಟ್ಟು ಮುಸಲ್ಮಾನರಾಗ್ತೀನಿ ಅಂತ ಹೇಳಿ. ಮುಂದಿನ ಜನ್ಮದಲ್ಲಿ ಬೇಡ, ಈಗಲೇ ಹೋಗ್ಬಿಡಿ, ನಾವೇ ಹಾರ ತುರಾಯಿ ಹಾಕಿ ಬಾಜಾ ಬದಂತಿ ಬಾರಿಸಿ ಕಳಿಸ್ಕೊಡ್ತೇವೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರು ಮಾತನಾಡ್ತಾ ಇರುವಂಥದ್ದು. ಇದರಲ್ಲಿ ನನ್ನ ಒಪಿನಿಯನ್ ಏನೂ ಇಲ್ಲ. ಜನಸಾಮಾನ್ಯರು ಹೇಳೋದೇನು ಅಂತಂದ್ರೆ, ಎಸ್, ಮುಸ್ಲಿಮನಾಗಿ ಹುಡ್ತೇನೆ ಅಥವಾ ಮುಂಜನ್ಮ ಅಂತಿದ್ರೆ ಮುಸ್ಲಿಮನಾಗ್ತೇನೆ ಅಂತಂದ್ರೆ ಸರಿ. ಈಗ ನೀವು ಹುಟ್ಟಿದ್ದು ಹಿಂದೂ ಧರ್ಮದಲ್ಲಲ್ವಾ? ಆ ಧರ್ಮಕ್ಕೆ ಹೇಗಿರ್ಬೇಕು ಹಾಗಿರಿ. ಮುಂದಿನ ಜನ್ಮ ಅಂತ ಬಂದಾಗ ಏನಾರ ಮಾಡ್ಕೊಳ್ಳಿ, ಇನ್ನು ಓಲೈಕೆಗಳನ್ನ ಮಾಡುವಂಥದ್ದು ಬಿಟ್ಟುಬಿಡಿ ಅಂತ ಹೇಳಿ ಸಾಕಷ್ಟು ಜನಸಾಮಾನ್ಯರು ಕೂಡ ಮಾತನಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಶೋಭಾ ಕರಂದ್ಲಾಜೆ ಅವರು ಕೂಡ ಟಾಂಗ್ ಕೊಟ್ಟಿರುವಂಥದ್ದು. ಮುಂದಿನ ಜನವರಿಗೆ ಕಾಯ್ಬೇಡಿ, ಸುಮ್ಮನೆ ಈಗಲೇ ಹೋಗಿ ಹಾರ ಕಳಿಸ್ಕೊಡ್ತೇವೆ. ಇನ್ನೆಷ್ಟು ಮುಸ್ಲಿಮರ ಓಲೈಕೆ ಮಾಡ್ಕೊಂಡು ಮತ ಹಿಡ್ಕೊಂತೀರಾ? ಅವಶ್ಯಕತೆ ಇಲ್ಲ ನಿಮಗೆ, ಬೇಡ ಬಿಡಿ, ಹೋಗಿ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.